ಬಾಮಿದ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ಶಲ್ಯ ಹಾಕೊಳ್ಳೋಕ್ಕೆ? ಹಂಗೆಲ್ಲ ಕರಿಬೇಡಿ. ನಾನು ನಿಮ್ಮ ಅಕ್ಕನ ಮದುವೆ ಆಗ್ತಿದ್ದೀನಿ ಅಂದಮೇಲೆ ನಾನು ನಿಮ್ಮ ಭಾವ, ನೀವು ನನ್ನ ಬಾಮೈದ ಅಲ್ವಾ, ಅದಕ್ಕೆ ಕರೆದೆ. ಇನ್ನೂ ಮದುವೆ ಆಗಿಲ್ವಲ್ಲ? ಸರಿ ಬಿಡಿ, ಮದುವೆ ಆದಮೇಲೆ ಕರಿತೀನಿ. ಒಂದು ಸ್ವಲ್ಪ ಶಲ್ಯ ಹೆಲ್ಪ್ ಮಾಡ್ಬೋದಾ? ಕೈ ಹೆಂಗೆ ಏಟಾಗಿದ್ದು? ಅದು ಹೇಳಿದ್ನಲ್ಲ, ಒಂದು ಚಿಕ್ಕ ಆಕ್ಸಿಡೆಂಟು. ಸತ್ಯ ಬೂದಿ ಮುಚ್ಚಿದ ಕೆಂಡದ ಥರ. ಗಾಳಿ ಬಂದರೆ ಬೂದಿ ಹಾರೋಗಿ ಸತ್ಯ ಅನ್ನೋ ಕೆಂಡ ಕಾಣಿಸುತ್ತೆ. ಹೊಡೋಣ. ಎಲ್ಲಿಗೆ? ಮಂಟಪಕ್ಕೆ. ಇನ್ನೂ ಟೈಮ್ ಇದೆ. ಮುಹೂರ್ತ ಮೀರೋಗ್ಬಿಟ್ರೆ ಅಂತ. ಏನಾಗಲ್ಲ, ಕೂತಿರಿ, ಕರಿತೀರಿ. ಬ್ರೋ, ಏನೋ ಯೋಚನೆ ಮಾಡ್ತಿದ್ದ? ಏನಿಲ್ಲ, ನರಸಿಂಹ ಅವ್ರಿಗೆ ಕಾಲ್ ಮಾಡ್ತಿದ್ದೆ, ಕನೆಕ್ಟೇ ಆಗ್ತಾ ಇಲ್ಲ. ಅವ್ನು ಬರೀ ಮಂಟಪಕ್ಕೆ ಹೋಗೋಣ ಅಂತ ತಲೆ ತಿಂತಾನೆ. ಅಷ್ಟೇ, ನರಸಿಂಹ ಅವ್ರಿಗೆ ನಾನೇ ಒಂದ್ಕಿತ ಫೋನ್ ಮಾಡ್ತೀನಿ. ನಮ್ಮ ಪ್ಲಾನ್ ಪ್ರಕಾರ ಅವ್ರು ಬರೋವರೆಗೂ ಈ ಗುಬಾಳ್ ನನ್ನ ಮಗನ ಮಂಟಪದ ಹತ್ರ ಕರ್ಕೊಂಡು ಹೋಗ್ಬಾರ್ದು, ಸರಿನಾ? ಎಲ್ಲಿ ಇವ್ರಿನ್ನೂ ಹುಡ್ಕೊಂಡ್ ಕರ್ಕೊಂಡೇ ಬರ್ಲಿಲ್ಲ. ರೆಡಿ ಮಾಡ್ಕೊಂಡು ಕರ್ಕೊಂಬರ್ಬೇಕಲ್ಲ ಸೌಂದರ್ಯ, ಬಂದ್ಬಿಡ್ತಾನೆ. ನಾನೇ ಒಂದ್ ನಿಮಿಷ ಹೋಗಿ ಕರ್ಕೊಂಡ್ ಬರ್ತೀನಿ. ಎಲ್ಲಿಗೆ ಹೊರಟೆ ಬಾಲೆ? ನಿಮ್ಗೇನೋ ಕೇಳ್ಬೇಕು. ಅದು ಮಂತ್ರವೇಳೆಯಲ್ಲಿ ಎಲ್ಲಿಯೂ ಹೋಗಕೂಡದು, ಇಲ್ಲೇ ಇರಬೇಕು. ಅವರು ಹುಡ್ಗನ್ ಕರ್ಕೊಂಬರಕ್ ಹೋಗ್ತಾರ. ನೀವು ಆಗಬಹುದು. ಬಿಡ್ತಾರೆ. ಯಾರು? ಹುಡ್ಗ. ಹುಡ್ಗ. ಬ್ರೋ, ಫೋನ್ ತೆಗಿತಾ ಇಲ್ಲ. ಏನು ಮಾಡೋದೀಗ? ರಾಹುಲ್ ಬಾಬು ನಿನ್ನೆಷ್ಟೊತ್ತಿಗೆ ಇಲ್ಲಿ ಕರ್ಕೊಂಬರ್ತಾರೆ? ಕರೆದ್ರ? ನಾನು ಯಾವಾಗ ನಿಮಗೆ ಕರೆದೆ? ಅದು ಭಾವ ಅಂದಂಗಾಯ್ತು. ಇಲ್ವಲ್ಲ. ಅದು ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಹೊಡೋಣವಾ? ಟೈಮ್ ಏನಾಗ್ತಾ ಇಲ್ಲ, ಅವ್ರು ಕಾಯ್ತಾರೆ, ಸುಮ್ಮನೆ. ನಾನೇ ನಿಮ್ಮನ್ನು ಕರಿತೀನಿ ಅಂತ ಹೇಳೋದ್ನಲ್ಲ. ಯಾಕೋ ಟೆನ್ಷನ್ ಇದ್ದೀರಾ ಅನ್ಸ್ತಿದೆ, ಏನಾಯ್ತು? ಏಯ್, ಅವ್ರ ತಲೆ ಬಿಸಿದವ್ರ ತಾನೆ, ನೀವು ಬಂದು ತಲೆ ತಿಂತ ಇದ್ದೀರಾ. ಹೋಗಿ ಕೂತ್ಕೊಂಡು ರೆಸ್ಟ್ ಮಾಡಿ, ಟೈಮ್ ಆದ್ಮೇಲೆ ನಾವೇ ಹೋಗ್ತೀವಿ. ಸರಿ. ಏನಪ್ಪ ನೀನು ಅಲ್ಲಿ ಸೆಕ್ಯೂರಿಟಿ ಹೇಗಿದೆ ಅಂತ ನೋಡದ್ಬಿಟ್ಟು ಸುಮ್ಮನೆ ನಿಂತಿದೀಯಲ್ಲ? ಅದು ಮ್ಯಾಮ್, ಚಿರುವರು ಹುಡುಗನ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು, ಅದಕ್ಕೆ ಬಂದೆ. ಮತ್ತೇನಕ್ಕೆ ಮೀನಾ ವೇಷ ಎಣಿಸ್ತಾ ನಿಂತಿದ್ದೀರಾ? ಬಂದಿರೋ ಪುರೋಹಿತರು ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ಹುಡುಗ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೋಗಿ. ಒಂದು 5 ನಿಮಿಷ ಚಿಕ್ಕಮ್ಮ, ಕರ್ಕೊಂಬರ್ತೀವಿ. ಅಲ್ಲ, ಹುಡುಗನ ಕರ್ಕೊಂಬರೋದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ? ಯಾರಾದ್ರೂ ಹೋಗಿ ನೋಡ್ತೀರಾ? ನಾನು ಹೋಗಿ ಬರ್ತೀನಿ. ಸೌಂದರ್ಯ, ನೀನ್ ಯಾಕೆ? ನಾನೇ ಹೋಗಿ ಕರ್ಕೊಂಬರ್ತೀನಿ ತಾಳು. ಈಗ ಕರ್ಕೊಂಡು ಹೋದ್ರೆ ಏನೋ, 5 ನಿಮಿಷ ಬಿಟ್ಟು ಕರ್ಕೊಂಡು ಹೋದ್ರೆ ಏನೋ? ಅರ್ಚನಾ ಮದ್ವೆ ಆಗ್ತಿರೋದು ರೋಹಿತ್ನೇ ಅಲ್ವಾ? ಅಲ್ಲ, ಪುರೋಹಿತ್ರೆ, ಏನಿದು ಇಷ್ಟೊಂದು ಆಶ್ಚರ್ಯವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದೀರಲ್ಲ? ಮೊದಲು ಏನೇನು ಶಾಸ್ತ್ರಗಳನ್ನ ಮಾಡಬೇಕೋ ಅದನ್ನ ಮಾಡಿ. ಆಯ್ತು. ಮೊದಲು ಗಂಡು ಹೆಣ್ಣಿಗೆ ಆರ ಬದಲಾಯಿಸ್ಬೇಕು, ಆಮೇಲೆ ತಾನೇ ಪೂಜೆ ಶುರು ಮಾಡ್ಬೇಕು. ಹೌದು, ತಗೊಳಪ್ಪ. ತಡೆ, ನಿನ್ನ ಹಾರ ನೀನೇ ಹಾಕು, ಇವಳ ಹಾರ ಅವಳೇ ಹಾಕಿಕೊಳ್ಳೋಳು.
ಇದ್ಯಾವ ಥರ ಸಂಪ್ರದಾಯ? ಇದೇ ಮೂಲ ಸಂಪ್ರದಾಯ ಅಮ್ಮ. ನಾವು ಇನ್ನೊಬ್ಬರ ಅಡಿಯಾಳ ಆಗಲ್ಲ ಅನ್ನೋದಕ್ಕೆ ಈ ಕ್ರಮ ಸೂಚಿಸುತ್ತೆ. ನಂಗೆ ಕನ್ಫ್ಯೂಷನ್ ಆಗ್ತಿದೆಯಲ್ಲ. ನೀವು ಸುಮ್ಮನೆ ಇರ್ತೀರಾ, ನಾನು ಮಾಡಿಸ್ತೀನಿ. ನೀನ್ ಹಾಕೋ ಹಾಕೋ ಹಾಕಮ್ಮ. ಹಾಕೋ. ಅವ್ರವ್ರೇ ಹಾರ ಏನೋ ಹಾಕೊಂಡ್ರು, ತಾಳಿನ ಇವನ್ ಕೈಯಲ್ಲೇ ಕಟ್ಟಿಸ್ತಿರ ತಾನೆ? ಮದುವೆ ಗಂಡೇ ತಾಳಿ ಕಟ್ಟುವುದು. ಹಚ್ಕೊಂಡು ರಾಹುಲ್ ಅಣ್ಣನ ನರಸಿಂಹಣ್ಣ ಇನ್ನೂ ಕರ್ಕೊಂಡೇ ಬಂದಿಲ್ಲ ಅಲ್ವಾ? ಎಲ್ಲೂ ಹೋಗಿದ್ದಾರೆ? ಫೋನ್ ರಿಸೀವ್ ಮಾಡ್ತಿಲ್ಲ, ಏನು ಮಾಡೋದು? ದೀಪ, ಅಲ್ಲೇನೆ ಮಾತು. ತಾಳಿನ ಎಲ್ರ ಕೈಯಲ್ಲಿ ಮುಟ್ಟಿಸ್ ತಗೊಂಬಾ.